ನಮಸ್ಕಾರ. ಇಂದಿನ ಈ ಹೊಸ ವಿಶ್ಲೇಷಣೆಗೆ ಸ್ವಾಗತ. ನೋಡಿ, ನಾವೆಲ್ಲರೂ ದುಡಿತೀವಿ, ಹಣ ಸಂಪಾದಿಸ್ತೀವಿ, ಆದ್ರೆ ಆ ಹಣವನ್ನು ಮನೆಯಲ್ಲಿ ಎಲ್ಲಿ ಇಡ್ತೀವಿ ಅನ್ನೋದು ನಮ್ಮ ಆರ್ಥಿಕ ಪ್ರಗತಿಯನ್ನು ಸದ್ದಿಲ್ಲದೆ ತಡೀತಾ ಇರ್ಬೋದು ಅಂತ ಹೇಳಿದ್ರೆ ನಂಬ್ತೀರಾ? ಹೌದು, ಪ್ರಾಚೀನ ಬೌದ್ಧ ಬೋಧನೆಗಳ ಪ್ರಕಾರ ನಾವು ಹಣವನ್ನು ಎಲ್ಲಿ ಶೇಖರಿಸಿಡ್ತೀವಿ ಅನ್ನೋದು ಕೇವಲ ಕಾಕತಾಳೀಯವಲ್ಲ, ಅದು ನಮ್ಮ ಸಮೃದ್ಧಿಯನ್ನೇ ನಿರ್ಧರಿಸುವ ಒಂದು ದೊಡ್ಡ ಶಕ್ತಿ. ಬನ್ನಿ, ಇದ್ರ ಬಗ್ಗೆ ಇವತ್ತು ಆಳವಾಗಿ ತಿಳಿದುಕೊಳ್ಳೋಣ. ಎಷ್ಟೋ ಬಾರಿ ಅನಿಸುತ್ತೆ ಅಲ್ವಾ, ಎಷ್ಟೇ ಪಕ್ಕಾ ಲೆಕ್ಕಾಚಾರ ಹಾಕಿದ್ರೂ ಒಳ್ಳೆ ಸಂಪಾದನೆ ಇದ್ರೂ ಹಣ ಕೈಯಲ್ಲೇ ನಿಲ್ಲಲ್ಲ ಅಂತ. ಇದು ನಮ್ಮಲ್ಲಿ ಬಹಳಷ್ಟು ಜನ ಎದುರಿಸುವ ಒಂದು ದೊಡ್ಡ ಗೊಂದಲ. ಆದ್ರೆ ನಾವು ಮನೆಯಲ್ಲಿ ಹಣವನ್ನು ಬಚ್ಚಿಡುವ ಒಂದು ಸರಳವಾದ ಜಾಗ ನಿಜಕ್ಕೂ ನಮ್ಮ ಸಂಪತ್ತನ್ನು, ಆರ್ಥಿಕ ಭದ್ರತೆಯನ್ನು ಹೀರಿ ಹಾಕಬಲ್ಲದೆ? ಈ ಪ್ರಶ್ನೆಗೆ ಉತ್ತರ ಖಂಡಿತ ಹೌದು. ಇಂದಿನ ಈ ವಿಶ್ಲೇಷಣೆಯಲ್ಲಿ ನಾವು 4 ಪ್ರಮುಖ ಹಂತಗಳನ್ನು ನೋಡಲಿದ್ದೇವೆ. ಮೊದಲನೆಯದಾಗಿ ಮನೆಯ ಶಕ್ತಿ ಮತ್ತು ಸಂಪತ್ತು. ಎರಡನೆಯದಾಗಿ ನಾವು ಖಂಡಿತ ತಪ್ಪಿಸಬೇಕಾದ 7 ಸ್ಥಳಗಳು. ಮೂರನೆಯದಾಗಿ ಹಣವನ್ನು ಇಡಲು ಸೂಕ್ತವಾದ ಸ್ಥಳಗಳು. ಮತ್ತು ಕೊನೆಯದಾಗಿ ಆರ್ಥಿಕ ಸಮೃದ್ಧಿಗಾಗಿ ಪಾಲಿಸಬೇಕಾದ ಕೆಲವು ಆಚರಣೆಗಳು. ಸರಿ, ಮೊದಲನೇ ವಿಭಾಗಕ್ಕೆ ಬರೋಣ. ಮನೆಯ ಶಕ್ತಿ ಮತ್ತು ಸಂಪತ್ತು, ಅಂದರೆ ನಮ್ಮ ಕಣ್ಣಿಗೆ ಕಾಣದ ಅಗೋಚರ ಶಕ್ತಿ. ನೋಡಿ, ನಮ್ಮ ಸುತ್ತಲಿನ ಪರಿಸರ ನಮ್ಮ ಆರ್ಥಿಕತೆಯ ಮೇಲೆ ಅಗೋಚರವಾದ ಆದರೆ ಬಹಳ ಬಲವಾದ ಪ್ರಭಾವ ಬೀರುತ್ತೆ. ಇಲ್ಲಿ ಶಕ್ತಿಯುತ ಸಮೀಕರಣ ಅಥವಾ ಎನರ್ಜೆಟಿಕ್ ಅಲೈನ್ಮೆಂಟ್ ಅನ್ನೋದು ಬಹಳ ಮುಖ್ಯ. ಬೌದ್ಧ ಮತ್ತು ಫೆಂಗ್ಶುಯಿ ತತ್ವಗಳ ಪ್ರಕಾರ ನಮ್ಮ ವಸ್ತುಗಳನ್ನು, ಜಾಗಗಳನ್ನು ಸರಿಯಾಗಿ ಜೋಡಿಸಿದ್ರೆ ಮಾತ್ರ ಸಕಾರಾತ್ಮಕ ಶಕ್ತಿ ಮನೆಯಲ್ಲಿ ಮುಕ್ತವಾಗಿ ಹರಿಯುತ್ತೆ. ನಮ್ಮ ದೈನಂದಿನ ಕೊಠಡಿಗಳ ಶಕ್ತಿಯನ್ನು ನಾವು ನಿರ್ಲಕ್ಷಿಸಿದ್ರೆ ಒಂಥರ ನಾವೇ ನಮ್ಮ ಅದೃಷ್ಟವನ್ನು ದೂರ ತಳ್ಳಿ ಬಡತನವನ್ನು ಆಕರ್ಷಿಸಿದಂತೆ ಆಗುತ್ತೆ. ಹಾಗಾದ್ರೆ ಎಲ್ಲಿ ಹಣ ಇಡಬಾರ್ದು? ಬನ್ನಿ, ಎರಡನೇ ವಿಭಾಗದಲ್ಲಿ ನೋಡೋಣ. ತಪ್ಪಿಸಬೇಕಾದ 7 ಸ್ಥಳಗಳು, ಅಂದ್ರೆ ಎಲ್ಲಿ ನಮ್ಮ ಸಮೃದ್ಧಿ ನಿಶ್ಚಲವಾಗುತ್ತೆ ಅಂತ. ಮನೆಯಲ್ಲಿ ನಾವು ಪ್ರತಿದಿನ ಬಳಸುವ ಅಥವಾ ಸಂಪೂರ್ಣವಾಗಿ ನಿರ್ಲಕ್ಷಿಸುವ ಈ 7 ಜಾಗಗಳನ್ನೊಮ್ಮೆ ಗಮನಿಸಿ. ಇದರ ಪರಿಣಾಮ ಎಷ್ಟಿರುತ್ತೆ ಅಂದ್ರೆ, ಹಾಸಿಗೆಯ ಕೆಳಗೆ ಹಣ ಇಟ್ರೆ ಆರ್ಥಿಕ ಚಿಂತೆ ಗ್ಯಾರಂಟಿ. ಅಡುಗೆ ಮನೆಯ ಶಾಖದಿಂದ ಹಠಾತ್ ಖರ್ಚುಗಳು ಶುರುವಾಗುತ್ತೆ. ಸ್ನಾನಗೃಹದಲ್ಲಿ ಇಟ್ರೆ ಹಣ ನೀರಿನಂತೆ ಪೋಲಾಗುತ್ತೆ. ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಹತ್ತಿರ ಆರ್ಥಿಕ ಗೊಂದಲ ಸೃಷ್ಟಿಯಾದ್ರೆ ಅಟ್ಟದ ಮೇಲಿಟ್ಟ ಹಣ ನಮಗೆ ಸಿಗದ ಸಂಪತ್ತಾಗುತ್ತೆ. ಗ್ಯಾರೇಜ್ನಲ್ಲಿ ಹಣ ಸದಾ ನಮ್ಮಿಂದ ದೂರ ಹೋಗುವ ಶಕ್ತಿ ಹೊಂದಿದ್ರೆ ಕಚೇರಿಯ ಮೇಜ್ನಲ್ಲಿಟ್ಟ ಹಣ ಕೇವಲ ಆರ್ಥಿಕ ಒತ್ತಡವನ್ನು ತರುತ್ತೆ ಅಷ್ಟೆ. ಇದನ್ನ ಸ್ವಲ್ಪ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ನಗದು ಹಣದ ಮೇಲೆ ಮಲಗೋದು ಕೇಳೋಕೆ ಚೆನ್ನಾಗಿರಬಹುದು, ಆದ್ರೆ ಇದು ಅತ್ಯಂತ ಅಪಾಯಕಾರಿ. ನಮ್ಮ ದೇಹದ ಭಾರ ಸಾಂಕೇತಿಕವಾಗಿ ಹಣದ ಬೆಳವಣಿಗೆಯನ್ನು ಅಕ್ಷರಶಃ ಅದುಮಿಬಿಡುತ್ತೆ. ಜೊತೆಗೆ ಆರ್ಥಿಕ ಉಳಿವಿಗಾಗಿ ನಾವು ಪಡುವ ಒದ್ದಾಟ ನಮ್ಮ ನಿದ್ರೆಯ ಜೊತೆ ಸೇರಿ ಆತಂಕ ಹೆಚ್ಚಾಗುತ್ತೆ. ಅದೇ ಹಣಕ್ಕೆ ಅಂತಾನೆ ಒಂದು ಪ್ರತ್ಯೇಕವಾದ, ಯಾರ ಅಡಚಣೆಯೂ ಇಲ್ಲದ ಜಾಗ ಕೊಟ್ರೆ ಅದು ನಮ್ಮ ಆರ್ಥಿಕ ಭದ್ರತೆಯನ್ನ ಕಾಪಾಡುತ್ತೆ. ಇನ್ನು ಸ್ನಾನಗೃಹದಲ್ಲಿ ಅಥವಾ ಬಾತ್ರೂಮ್ ಕ್ಯಾಬಿನೆಟ್ನಲ್ಲಿ ಹಣವನ್ನು ಅಡಗಿಸಿಡುವುದು ಎಂಥ ವಿಪರ್ಯಾಸ ಅಲ್ವಾ? ಸ್ವಲ್ಪ ಯೋಚಿಸಿ. ಕೊಳೆ ತೊಳೆಯುವ, ತ್ಯಾಜ್ಯ ವಿಲೇವಾರಿ ಮಾಡುವ ಜಾಗದಲ್ಲಿ ನಮ್ಮ ಜೀವನದ ಉಳಿತಾಯವನ್ನು ಇಟ್ರೆ ನಮ್ಮ ಆರ್ಥಿಕ ಸ್ಥಿರತೆಯನ್ನು ನಾವೇ ನಮ್ಮ ಕೈಯಾರೆ ಪೈಪ್ಗಳ ಮೂಲಕ ಫ್ಲಶ್ ಮಾಡಿ ಹರಿಯಬಿಟ್ಟಂತೆ. ಖಂಡಿತ ಇದಕ್ಕಿಂತ ದೊಡ್ಡ ನಷ್ಟದ ಸಂಕೇತ ಬೇರೊಂದಿಲ್ಲ. ಇನ್ನು ನಮ್ಮ ಈ ಆಧುನಿಕ ಜಗತ್ತಿನ ಅಡಗಿಸುವ ಜಾಗಗಳ ಕಡೆ ಬರೋಣ. ಮೈಕ್ರೋವೇವ್, ಟಿವಿ ಇವೆಲ್ಲ ಅಸ್ಥಿರವಾದ ವಿದ್ಯುತ್ಕಾಂತೀಯ ತರಂಗಗಳನ್ನ ಹೊರಸೂಸುತ್ತವೆ ಅಂತ ನಮ್ಗೆಲ್ಲ ಗೊತ್ತೇ ಇದೆ. ಇವುಗಳ ಹತ್ತಿರ ಹಣ ಇಟ್ರೆ ಗೊಂದನ ಶುರುವಾಗತ್ತೆ. ಸುಖ ಸುಮ್ನೆ ಖರ್ಚು ಮಾಡೋ ಪ್ರಚೋದನೆ ಸಿಗತ್ತೆ. ಅದೇ ರೀತಿ ನಮ್ಮ ಕಚೇರಿಯ ಮೇಜು ಸದಾ ಡೆಡ್ಲೈನ್, ಟೆನ್ಷನ್, ಒತ್ತಡಗಳಿಂದ ಕೂಡಿರುತ್ತೆ. ಇಲ್ಲಿ ಹಣ ಇಟ್ರೆ ಆ ಸಂಪತ್ತು ಬರೀ ನಮ್ಮ ದಿನನಿತ್ಯದ ಬಿಕ್ಕಟ್ಟುಗಳನ್ನ ಪರಿಹರಿಸೋಕೆ ಮಾತ್ರ ಬಳಕೆಯಾಗತ್ತೆ ಹೊರತು ಸಮೃದ್ಧಿಯನ್ನ ಖಂಡಿತ ತರೋದಿಲ್ಲ. ಈ ಅಟ್ಟ ಮತ್ತು ಗ್ಯಾರೇಜ್ಗಳ ಕಥೆನೂ ಅಷ್ಟೇ. ಅಟ್ಟ ಮನೆಯ ಮೇಲ್ಭಾಗದಲ್ಲಿರುತ್ತೆ. ಅಲ್ಲಿಟ್ಟ ಹಣ ನಾವು ಮರ್ತು ಹೋದ ಅಥವಾ ತೀರಾ ದೂರವಾದ ಸಂಪತ್ತಿನ ಸಂಕೇತ. ಅದನ್ನ ಬಳಸೋಕೆ ಕಷ್ಟ ಅನ್ನೋ ಎನರ್ಜಿಯನ್ನ ಅದು ಸೃಷ್ಟಿಸುತ್ತೆ. ಇನ್ನು ಗ್ಯಾರೇಜ್, ಅಲ್ಲಿ ಸದಾ ವಾಹನಗಳು ಬಂದೋಗ್ತಾ ಇರ್ತವೆ. ಆ ಸಂಪೂರ್ಣ ಅಸ್ಥಿರತೆ ನಮ್ಮ ಹಣಕ್ಕೂ ವರ್ಗಾವಣೆಯಾಗಿ ಸಂಪತ್ತು ಸದಾ ನಮ್ಮಿಂದ ದೂರ ಓಡಿ ಹೋಗುವಂತೆ ಮಾಡುತ್ತೆ. ಮೂರನೇ ವಿಭಾಗಕ್ಕೆ ಬರೋಣ. ಹಣವನ್ನು ಇಡಲು ಸೂಕ್ತವಾದ ಸ್ಥಳಗಳು, ಅಂದರೆ ನಮ್ಮ ಸಂಪತ್ತನ್ನು ಸ್ಥಿರಗೊಳಿಸುವುದು ಹೇಗೆ ಅಂತ. ಸರಿ, ಇಲ್ಲಿವರೆಗೆ ಎಲ್ಲೆಲ್ಲಿ ಇಡಬಾರ್ದು ಅಂತ ನೋಡಿದ್ವಿ. ಹಾಗಾದ್ರೆ ಎಲ್ಲಿಟ್ರೆ ಬೆಸ್ಟ್? ಶಾಂತವಾದ ಮತ್ತು ಶುದ್ಧವಾದ ಕೊಠಡಿಗಳಲ್ಲಿರುವ ಭದ್ರವಾದ ಸೇಫ್ಗಳು ಹಣ ಇಡೋದಿಕ್ಕೆ ಹೇಳಿ ಮಾಡಿಸಿದ ಜಾಗ. ಇವು ನಿಜವಾದ ಸಮೃದ್ಧಿಯ ಪವಿತ್ರ ಸ್ಥಳಗಳು.
ಪ್ಲಾಸ್ಟಿಕ್ ಅಥವಾ ಲೋಹದ ಡಬ್ಬಗಳ ಬದಲು ಮರ ಅಥವಾ ಪಿಂಗಾಣಿಯಿಂದ ಮಾಡಿದ ಡಬ್ಬಗಳನ್ನ ಬಳಸೋದು ಬಹಳ ಒಳ್ಳೆಯದು. ಜೊತೆಗೆ ಈ ಜಾಗದಲ್ಲಿ ಸ್ವಲ್ಪ ಆರೋಗ್ಯಕರ ಹಸಿರು ಗಿಡಗಳು ಅಥವಾ ಪೈರೈಟ್, ಸಿಟ್ರಿನ್ ಅಂತಹ ಹರಳುಗಳನ್ನ ಇಟ್ರೆ ಅದು ನಮ್ಮ ಆರ್ಥಿಕ ಬೆಳವಣಿಗೆಯನ್ನು ಅಯಸ್ಕಾಂತದಂತೆ ಆಕರ್ಷಿಸುತ್ತೆ. ಇಲ್ಲೊಂದು ಬಹಳ ಇಂಟ್ರೆಸ್ಟಿಂಗ್ ಹೋಲಿಕೆ ಇದೆ, ಗಮನಿಸಿ. ಆಧುನಿಕ ತಂತ್ರಜ್ಞಾನದ ಅಸ್ಥಿರ ಕಂಪನಗಳು ನಮ್ಮನ್ನ ಯಾವಾಗಲೂ ಆತುರದ ಮತ್ತು ಅನಗತ್ಯ ಖರ್ಚುಗಳಿಗೆ ದೂಡುತ್ತವೆ. ಆದರೆ ಮರ ಮತ್ತು ಪಿಂಗಾಣಿಯಂತಹ ನೈಸರ್ಗಿಕ ವಸ್ತುಗಳು ಈ ನೆಗೆಟಿವ್ ಎನರ್ಜಿಯನ್ನ ಸಂಪೂರ್ಣವಾಗಿ ತಟಸ್ಥಗೊಳಿಸುತ್ತವೆ. ಅವು ನಮ್ಮ ಸಂಪತ್ತನ್ನ ಭೂಮಿಯ ತತ್ವದೊಂದಿಗೆ ಕನೆಕ್ಟ್ ಮಾಡಿ ನಿಧಾನವಾದರೂ ಅತ್ಯಂತ ಭದ್ರವಾದ ರಕ್ಷಣೆ ಒದಗಿಸುತ್ತವೆ. 4ನೇ ಮತ್ತು ಕೊನೆಯ ವಿಭಾಗ, ಆರ್ಥಿಕ ಸಮೃದ್ಧಿಗಾಗಿ ಆಚರಣೆಗಳು. ಈ ದೈನಂದಿನ ಅಭ್ಯಾಸಗಳು ಬಹಳ ಮುಖ್ಯ. ಕೇವಲ ಸರಿಯಾದ ಜಾಗ ಹುಡುಕಿದ್ರೆ ಮುಗಿತಾ? ಖಂಡಿತ ಇಲ್ಲ. ಹೊಸದಾಗಿ ಸೃಷ್ಟಿಯಾದ ಈ ಆರ್ಥಿಕ ಶಕ್ತಿಯನ್ನ ಪ್ರತಿದಿನ ಕಾಪಾಡ್ಕೊಳ್ಳೋಕೆ ಈ 4 ಹಂತಗಳ ದಿನಚರ್ಯೆ ನಮ್ಮ ಅಭ್ಯಾಸಗಳನ್ನೇ ಬದಲಾಯಿಸುತ್ತೆ. ಮೊದಲನೆದ್ದು, ಪ್ರತಿದಿನ ನಮ್ಮ ಬಳಿ ಇರೋ ಪ್ರತಿ ಪೈಸೆಗೂ ಮನಸಾರೆ ಕೃತಜ್ಞತೆ ಸಲ್ಲಿಸೋದು. ಎರಡನೇದಾಗಿ, ಹಣ ಇಡುವ ಸ್ಥಳವನ್ನು ಅಗರಬತ್ತಿ ಅಥವಾ ಸುಗಂಧ ದ್ರವ್ಯಗಳಿಂದ ಆಗಾಗ ಶುದ್ಧ ಮಾಡೋದು. ಮೂರನೇದಾಗಿ, ನಮ್ಮ ಹಣ ವೃದ್ಧಿ ಆಗ್ತಿದೆ ಅಂತ ಸಕಾರಾತ್ಮಕವಾಗಿ ಊಹಿಸಿಕೊಳ್ಳೋದು. ಮತ್ತು ಕೊನೆಯದಾಗಿ, ಸಮೃದ್ಧಿಯ ದೃಢೀಕರಣಗಳು ಅಥವಾ ಅಫರ್ಮೇಷನ್ಸ್. ಈ ದೃಢೀಕರಣ ಅಥವಾ ಮಂತ್ರಗಳು ಹೇಗೆ ಕೆಲಸ ಮಾಡುತ್ತವೆ ಅಂತೀರಾ? ಉದಾಹರಣೆಗೆ, ನಾನು ನನ್ನ ಜೀವನದಲ್ಲಿ ಸಮೃದ್ಧಿ ಮತ್ತು ಆರ್ಥಿಕ ಭದ್ರತೆಯನ್ನು ಆಕರ್ಷಿಸುತ್ತೇನೆ. ಈ ಒಂದು ವಾಕ್ಯವನ್ನು ಹಣದ ಡ್ರಾಯರ್ ಬಳಿ ನಿಂತು ಪ್ರತಿದಿನ ಹೇಳ್ತಾ ಇದ್ರೆ ಏನಾಗುತ್ತೆ ಗೊತ್ತಾ? ಇದು ನಮ್ಮ ಸಂಪತ್ತನ್ನ ಒಂದು ಸಹಜವಾದ ವಾಸ್ತವ ಅಂತ ಸ್ವೀಕರಿಸೋಕೆ ನಮ್ಮ ಮನಸ್ಸನ್ನೇ ರೀಪ್ರೋಗ್ರಾಮ್ ಮಾಡುತ್ತೆ. ಆದರೆ ನಾವಿಲ್ಲಿ ಮರೆಯಬಾರದ ಒಂದು ನಿರ್ಣಾಯಕ ಅಂಶ ಇದೆ. ಕೇವಲ ಶಕ್ತಿಯ ಹೊಂದಾಣಿಕೆ ಅವಕಾಶದ ಬಾಗಿಲುಗಳನ್ನ ತೆರೆಯುತ್ತೆ ಅನ್ನೋದು 100ಕ್ಕೆ 100 ಸತ್ಯ. ಆದ್ರೆ ಆ ಉನ್ನತ ಕಂಪನದ ಅಭ್ಯಾಸಗಳನ್ನ ನಮ್ಮ ಕಠಿಣ ಪರಿಶ್ರಮ, ಶಿಸ್ತು ಮತ್ತು ಬುದ್ಧಿವಂತಿಕೆಯ ನಿರ್ಧಾರಗಳ ಜೊತೆ ಸೇರಿಸಿದಾಗ ಮಾತ್ರ ನಿಜವಾದ ಸಂಪತ್ತು ಒಲಿಯುತ್ತೆ. ಎಷ್ಟೇ ಬೋಧನೆಗಳಿದ್ರೂ ನಮ್ಮ ಭವಿಷ್ಯವನ್ನ ರೂಪಿಸಿಕೊಳ್ಳೋ ಅಂತಿಮ ಶಿಲ್ಪಿಗಳು ನಾವೇ ಅಲ್ವಾ? ಕೊನೆಯದಾಗಿ, ನಾವೆಲ್ಲರೂ ಒಮ್ಮೆ ಆಳವಾಗಿ ಯೋಚಿಸಬೇಕಾದ ಪ್ರಶ್ನೆ ಇದು: ಹಣ ಅನ್ನೋದು ಕೇವಲ ಒಂದು ಶಕ್ತಿ. ಹಾಗಾದ್ರೆ ನಾಳೆ ಅದು ನಮ್ಮ ಮನೆಯಲ್ಲಿ ಹೇಗೆ ಹರಿಯಲಿದೆ? ನಮ್ಮ ಮನೆಯಲ್ಲಿ ಈಗಲೇ ನಾವು ಮಾಡುವ ಸಣ್ಣ ಪುಟ್ಟ ಬದಲಾವಣೆಗಳು ನಮ್ಮ ಆರ್ಥಿಕ ಭವಿಷ್ಯವನ್ನೇ ಸಂಪೂರ್ಣವಾಗಿ ಬದಲಾಯಿಸಬಲ್ಲವು ಅನ್ನೋದನ್ನ ನಾವು ಮರಿಬಾರ್ದು. ಈ ಅದ್ಭುತವಾದ ಬೌದ್ಧ ಬೋಧನೆಗಳ ವಿಶ್ಲೇಷಣೆ ಖಂಡಿತ ಉಪಯುಕ್ತವಾಗಿತ್ತು ಅಂತ ಭಾವಿಸ್ತೀವಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಈ ವಿಶ್ಲೇಷಣೆಯನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಜೀವನವನ್ನು ಬದಲಾಯಿಸುವಂತಹ ಇಂತಹ ಮತ್ತಷ್ಟು ಅತ್ಯುತ್ತಮ ವಿಶ್ಲೇಷಣೆಗಳಿಗಾಗಿ ನಮ್ಮ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ, ಈ ಸಮೃದ್ಧಿಯ ಪ್ರಯಾಣವನ್ನು ಒಟ್ಟಾಗಿ ಮುಂದುವರಿಸೋಣ.